ನಾನು ಆರ್ಡರ್ ಮಾಡಿರೋದೇ ಬೇರೆ, ನನಗೆ ಬಂದಿರೋದೇ ಬೇರೆ. ಮೆಣಸು ಗಿಡಲ್ಲಿ ನಿಂದು ಕೂದಲು ಫ್ರೀಯಾ? ಯಾರಾದ್ರೂ ಇದ್ದೀರಾ ನಂತರ ಪಾಕೆಟ್ ಐಟಮ್ ಕೇಳಿ. ಅವನ ಹೆಸರೇ ತಿಪ್ಪೇಶ ಅಂತ. ಕೆಲಸ ಮಾಡ್ದಂಗೂ ಇರಲ್ಲ. ನೆಕ್ಸ್ಟ್ ಇಲ್ಲ ₹100 ಅಷ್ಟೇ ಕ್ವಾಲಿಟಿ ಕೊಡೋದು. ಈ ನೇಲ್ಸ್ ಎಲ್ಲ ಗಲೀಜಾಗ್ಬಿಡುತ್ತೆ, ಅದಕ್ಕೆ ನಾನು ಕೈ ಹಾಕ್ತೀನಿ ಅಷ್ಟೇ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ, ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಸೊ ಇವತ್ತು ಬಂದುಬಿಟ್ಟು ಬಾಲ್ಕನಿ ಮೇಕ್ ಓವರ್ ಮಾಡೋಣ ಅಂತ ಇದ್ದೀನಿ. ಸ್ವಲ್ಪ ಒಂಥರ ಚೆನ್ನಾಗಿ ಕಾಣ್ತಿಲ್ಲ, ಸೊ ಹಾಗಾಗಿ ಸ್ವಲ್ಪ ಐಟಮ್ಸು, ಪಾಟ್ಸ್, ಗಿಡಗಳೆಲ್ಲ ಆರ್ಡರ್ ಮಾಡಿದ್ದು ಅದೆಲ್ಲ ಬಂದಿದೆ. ಸೊ ಬಂದು ಸುಮಾರು ಟೈಮೇ ಆಗಿತ್ತು, ಬಟ್ ನನಗೆ ಟೈಮ್ ಇತ್ತಿಲ್ಲ ಅರೇಂಜ್ ಮಾಡೋಕ್ಕೆ. ಸೊ ಇವತ್ತು ಮಾಡೋಣ, ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಇದೆ, ಹಾಗಾಗಿ ಇವತ್ತು ಮೇಕ್ ಓವರ್ ಮಾಡೋಣ ಅಂತ. ಸೊ ಬನ್ನಿ ತೋರಿಸ್ತೀನಿ ಇವಾಗ ಹೇಗಿದೆ ಅಂತ. ಹೀಗಿರೋ ಬ್ಯಾಲ್ಕನಿನ ಸೊ ನಾವು ಹೇಗೆ ಮಾಡ್ತೀವಿ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಸ್ವಲ್ಪ ತಿಂಡಿ ಮಾಡ್ಕೊಳ್ಳೋಣ. ಟೈಮ್ ಆಗೋಯ್ತು, 10:30 ಆಗೋಯ್ತು. ಇವಾಗ ತಿಂಡಿ ಮಾಡಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಡ್ಯೂಟಿಗೆ ಜಾಯ್ನ್ ಆಗೋಣ. ಬೃಂದಾಸ್, ವಾಟ್ ಸ್ಪೆಷಲ್ ಫಾರ್ ಬ್ರೇಕ್ಫಾಸ್ಟ್? ಓ, ಪ್ರಿಪರೇಷನ್ ಆನ್ ಗೋಯಿಂಗ್. ಎಲ್ಲ ಓಕೆ. ಅಕ್ಕಿ ರೊಟ್ಟಿ. ಇದೇನಿದು? ಯಾರಾದ್ರೂ ಇದ್ದೀರಾ ನಂತರ ಪಾಕೆಟ್ ಐಟಮ್ ಕೇಳಿ. ಒಳ್ಳೆ ಟೈಮ್ ಪಾಸ್. ಪಾಕೆಟ್ ಐಟಮ್ ಕೇಳ್ಕೊಂಡು ಕೆಲಸ ಮಾಡೋದ? ಕೆಲಸ ಮಾಡ್ದಂಗೂ ಇರಲ್ಲ, ಒಳ್ಳೆ ಟೈಮ್ ಪಾಸ್. ಇದು ಮನಿ ಪ್ಲಾಂಟ್ ಇದೆ. ಮನಿ ಪ್ಲಾಂಟಿಗೆ ಹಾಕಿಡೋಕ್ಕೆ. ಸೊ ಹಂಗೇ ಬೆಳ್ಕೊಂಡು ಹೋಗುತ್ತೆ. ಅಲ್ಲಿ ಟಿ ವಿ ನೋಡ್ತಾ ಇದ್ದಾರೆ. ನೀವು ಇವತ್ತಿಗೆ ಓಪನ್ ಮಾಡ್ತೀರಾ? ಇದು ಕ್ಲಿಪ್ಸ್, ಮನಿ ಪ್ಲಾಂಟ್ ಕ್ಲಿಪ್ ಹಾಕಿ ಕ್ಲಿಪ್ ಹಾಕಿಡೋದು. ಹಾಕಿದ್ದ ಬಟ್ ಅಷ್ಟು ಉದ್ದ ಇಲ್ಲ ಅಲ್ಲ, ಪ್ಲೇ ಮಾಡಿ ಇದು ಮಾಡೋದು. ಉದ್ದ ಆಗ್ತಾ ಇದೇನಿದು? ಇದು ಸ್ಟಿಕ್ಕರ್ ಏನೋ ಕೊಟ್ಟಿದ್ದಾರೆ. ಏನದು? ಕಲರ್ ಚೇಂಜ್ ಮಾಡೋಕ್ಕಂತ ಗ್ರೀನ್ ಬರಲ್ಲ, ಒಣಗಿ ಹೋಗಿದೆ ಅಂತ ತೋರ್ಸಕ್ಕೆ. ಎಂತ ಅದು? ಸ್ಪೂನ್ ಸ್ಟ್ಯಾಂಡ್. ನಾನು ಆರ್ಡರ್ ಮಾಡಿರೋದೇ ಬೇರೆ, ನನಗೆ ಬಂದಿರೋದೇ ಬೇರೆ. ನಾನು ಆರ್ಡರ್ ಮಾಡಿರೋದ್ರನ್ನ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಪ್ಲ್ಯಾಂಟ್ ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದೆ, ಅವ್ರು ಕಳಿಸಿರೋದು ನೋಡಿ. ಅದು ಆ ಪ್ಲ್ಯಾಂಟ್ ಸ್ಟ್ಯಾಂಡ್ ಎಷ್ಟು 1000 ಏನೋ, ಇವ್ರು ಕಳಿಸಿರೋದು ನೋಡಿ. ಹೀಗಿದ್ನ ರಿಟರ್ನ್ಗೆ ಹಾಕಲೇಬೇಕು. ಮೀಶೋಯಿಂದ ಸ್ವಲ್ಪ ಪಾಟ್ಸ್ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ. ಈಗ ಅನ್ಬಾಕ್ಸ್ ಮಾಡೋಣ. ಇಷ್ಟು ದಿನ ಟೈಮೇ ಸಿಕ್ಕಿದ್ದಿಲ್ಲ. ಅಲ್ಲಿ ಫ್ಯಾನ್ ಓಡ್ತಾನೆ ಇದೆ. ಯಾರು ಕೂತಿದ್ದಾರೆ? ನಾನು ಪ್ಲಾಂಟ್ಸ್ನ ಉರ್ವಾನಿಂದ ಆರ್ಡರ್ ಮಾಡಿದ್ದೆ. ಅದರಲ್ಲೇ ಪಾಟ್ಸ್ನ ನೋಡಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ನನಗೆ. ಮೀಶೋದಲ್ಲೇ ಒಂದು ಸ್ವಲ್ಪ ಕಮ್ಮಿಗೆ ಸಿಗ್ತಾ ಇತ್ತು, ಹಾಗಾಗಿ ಮೀಶೋಯಿಂದನೇ ಪಾಟ್ಸ್ ಆರ್ಡರ್ ಮಾಡಿದೆ. ಇದು ಸೆಟ್ ಆಫ್ 5 ಪಾಟ್ಸ್. ಚೆನ್ನಾಗಿದಲ್ಲ? ಸೆಟ್ ಆಫ್ 5 ಇದು. ಬೇರೆ ನೋಡೋಣ. ನೀವು ಓಪನ್ ಮಾಡ್ತೀರಾ? ಇದ್ಯಾವುದಿದು? ಕೊತ್ತಂಬರಿ ಹಾಕಂತ ನಾರ್ಮಲ್ ಪಾಟ್ಸ್. ಈ ಥರ ಪಾಟ್ಸ್
ಪಾಟ್ಸಲ್ಲಿ ಕೊತ್ತಂಬರಿ ಹಾಕಿದ್ರೆ ಚೆನ್ನಾಗೇ ಬರ್ತಿರ್ತಿಲ್ಲ, ಅದಕ್ಕೆ ಈ ಥರದ್ರಲ್ಲಿ ಟ್ರೈ ಮಾಡೋಣ. ಕೊತ್ತಂಬರಿ ಯಾವ ಬುಟ್ಟಿಯಲ್ಲಿ ಹಾಕಿದ್ರು ಬರಲ್ಲ, ಕೊತ್ತಂಬರಿ ಮಣ್ಣುಗಳಲ್ಲೇ ಹಾಕಬೇಕು. ನಾ ಬೆಳೆಸಿ ತೋರಿಸಿದ್ರೆ ಬೆಳೆಸಿ ತೋರಿಸ್ಬಿಡು, ವಿಡಿಯೋ ಮಾಡಿ ತೋರಿಸ್ತೀನಿ ಎಲ್ಲರಿಗೆ ಬಂದ್ಮೇಲೆ ನಾನು ಈ ಥರ. ಇದು ಸೆಟ್ ನಮಗೆ ಅಂಗಡಿಯಲ್ಲಿ ಸಿಗ್ತಲ್ಲ ದಪ್ಪ ದಪ್ಪ ದಂಟು ಆ ಥರ ಇರಬೇಕು, ಸಣ್ಣ ಹಿಂಗೆ ಇದರದಲ್ಲ. ಈ ಥರ ಪಾಟ್ಸ್. ಇದು ಸೆಟ್ ಆಫ್ 4. ಈಗ ಒಂದನ್ನ ಕೊತ್ತಂಬರಿ ಹಾಕಕ್ಕೆ, ಬಾಕಿ 3 ಅದು ಸೆಟ್ ಆಫ್ ಒಂದು ಸಿಕ್ಕಿಲ್ಲ ನನಗೆ. ಆಹಾ ಆ ಕಲರು ನನಗೆ ಬೇರೆ ಕಲರ್ ಸಿಕ್ಕಿಲ್ಲ. ಪಿಂಕ್ ಹೂ ಗಿಡ ಮಾಡಕ್ಕೆ ಯಾರು ಪಿಂಕ್ ಕಲರ್, ಅದು ಹ್ಯಾಂಗಿಂಗ್ ಪಾಟ್ ಪಿಂಕ್ ಕಲರ್. ಕಲರ್ ಇತ್ತು, ನಂಗೆ ಕಲರ್ ಬೇಡ ಆಗಿತ್ತು. ಓ ಇದೆಲ್ಲ ಸೊಟ್ಟಂಗಿದೆ. ಕ್ವಾಲಿಟಿ ಇಲ್ವಾ ಅಂತ ಅಷ್ಟಲ್ಲ, ಕೊಡ 100 ರೂಪಾಯಿಗೆ ಇಷ್ಟ ಕೊಡೋದು. ಅದು ತೂತ ಉಂಟಾ, ಎಲ್ಲದಕ್ಕೆ ತೂತ ಇಲ್ಲಕಂತೆಲ್ಲ. ಇದೊಂದು ಚೂರು ಹಿಂಗೆ ಹೊಡಿಬೇಕನ್ಸುತ್ತೆ. ಸೊ ಈ ಥರ ಸೆಟ್ ಆಫ್ 3. ಇದೆಲ್ಲಾನು 200 ಚೇಂಜಸ್ ಎಲ್ಲ ಆಗಿದೆ ಟೋಟಲ್ ಆಗಿ, ಅಲ್ಲ ಬರೀ ಇದಕ್ಕೆ ಅಲ್ಲ, ಒಂದೊಂದಕ್ಕೆ. ಇದೊಂದು 300 ಅನ್ಸುತ್ತೆ, ಸೆಟ್ ಆಫ್ 5. ಇದೊಂದು 200 ರೇಂಜಲ್ಲಿ, ಇದು ಅಷ್ಟೇ. ಇದು ಸೆಟ್ ಆಫ್ 3 ಇದಿಷ್ಟು. ಆ್ಯಂಡ್ ಇನ್ನೊಂದು ಗ್ರೀನ್ ಇದು ಫ್ಯಾನ್. ಇದು ಇಂಪಾರ್ಟೆಂಟ್ ಒನ್, ಫ್ಯಾನ್ ಸ್ಟ್ಯಾಂಡ್. ಫೈನಲಿ ನಂಗೆ ಬಂತು, ಬಟ್ ಮೀಶೋಯಿಂದ ಅಲ್ಲ. ಸೊ ನಾನು ಹೇಳಿದ್ನಲ್ಲ, ನಾನು ಎಕ್ಸ್ಚೇಂಜಿಗೆ ಹಾಕಿದೆ. ಎಕ್ಸ್ಚೇಂಜ್ ಹಾಕಿದ್ಮೇಲೆ ಮತ್ತೆ ನನಗೆ 1 ವೀಕ್ ಆದಮೇಲೆ ಸೇಮ್ ಸ್ಪೂನ್ ಸ್ಟ್ಯಾಂಡೇ ಬಂತು, ಕಟ್ಲರಿ. ಮತ್ತೆ ಸಾಯಿಲಿ ಅಂತ ಹೇಳಿ ರಿಟರ್ನ್ಗೆ ಹಾಕಿದೆ. ರಿಟರ್ನ್ಗೆ ಹಾಕಿ ಅದಾದಮೇಲೆ ನನಗೆ ಅಮೆಝಾನಲ್ಲಿ ಸೇಮ್ ನೋಡಿದೆ. ಇನ್ನು ಮೀಶೋ ನಂಬ್ಕೊಂಡಿದ್ರೆ ಆಗಲ್ಲ, ಮತ್ತೆ ಸ್ಪೂನ್ ಸ್ಟ್ಯಾಂಡೇ ಕಳಿಸ್ತಿರ್ತಾರೆ ಅಂದ್ಬಿಟ್ಟು ಅಮೆಝಾನಲ್ಲಿ ಒಂದು 200-300 ಜಾಸ್ತಿ ಇತ್ತು ಸೇಮ್ ಇದಕ್ಕೆ. ಸರಿ ಅಂದ್ಬಿಟ್ಟು ಅಮೆಝಾನಲ್ಲಿ ಆರ್ಡರ್ ಮಾಡಿದೆ. ಇದು ನನಗೆ 3 ಡೇಸಲ್ಲೇ ಬಂತು. ಸೊ ಆಲ್ಮೋಸ್ಟ್ 1 ಮಂತಿಂದ ವೆಯ್ಟ್ ಮಾಡಿದ್ದೀನಿ ಇದಕ್ಕೆ. ಫಸ್ಟ್ ಟೈಮ್ ಮೀಶೋದಲ್ಲಿ ಆರ್ಡರ್ ಮಾಡಿದಾಗ ಆಲ್ಮೋಸ್ಟ್ 10 ಡೇಸ್ ಆದಮೇಲೆ ಬಂತು. ಮತ್ತು ಬಂತು ಅದು ಬಂದಿದ್ದು ಸ್ಪೂನ್ ಸ್ಟ್ಯಾಂಡ್. ಮತ್ತೆ ಎಕ್ಸ್ಚೇಂಜಿಗೆ ಹಾಕಿದ್ರೆ ಮತ್ತೆ 10 ಡೇಸ್ ಅಲ್ಲ, ಒಂದು 1 ವೀಕಲ್ಲಿ ಮತ್ತೆ ಅದೇ ಬಂತು. ಇನ್ನೇನು ಮಾಡಲಿ, ರಿಟರ್ನ್ ಹಾಕಿಬಿಟ್ಟು ಇದನ್ನ ಮಾಡಿದೆ. ಸೊ ಇದ್ದ ಅನ್ಬಾಕ್ಸ್ ನನ್ನ ಹಸ್ಬೆಂಡ್ ಮಾಡ್ತಾರೆ, ಬಿಕಾಸ್ ಇದಾದ್ಮೇಲೆಲ್ಲ ಫಿಟ್ ಮಾಡಬೇಕಲ್ಲ, ಅದೆಲ್ಲ ನಂಗೆ ಆಗಲ್ಲ. ಮೋಸ್ಟ್ಲಿ ನನ್ಗೆ ಕೊಟ್ಟಿದ್ದೆ ಗೊತ್ತಾ, ನಿನಗೆ ಆ ವೆಯ್ಟ್ ಎತ್ತಕ್ಕಾಗಿಲ್ಲ ಕಾಣ್ತದೆ. ಅದು ನಾವಿಬ್ರು ಮ್ಯಾಚಿಂಗ್ ರೆಡ್ ಬ್ಲ್ಯಾಕ್. ನಂದು ಹೊಸ ಟ್ರೈಪಾಡ್. ಕೂತ್ಕೊಳ್ಳಿ. ತೆಗಿಯೋಕ್ಕಾಗಲ್ಲ ಅಂತ ಕರೆಕ್ಟ್ ಸೈಜ್ ಇದೆ ಅನಿಸುತ್ತೆ ನಮ್ಮ ಬ್ಯಾಲ್ಕನಿಗೆ. ನಮ್ಮ ಬ್ಯಾಲ್ಕನಿ ಆ್ಯಕ್ಚುಲಿ ಅಷ್ಟು ದೊಡ್ಡದೇನಿಲ್ಲ, ಚಿಕ್ಕದು. ಸೊ ನನಗೆ ಅದೇ ಭಯ ಆಗಿದ್ದು, ಇದು ಫಿಟ್ ಆಗುತ್ತಾ ಇಲ್ವಾ ಅಂತ. ಆ್ಯಕ್ಚುಲಿ ನಮ್ಮ ಅತ್ತಿಗೆ ಆರ್ಡರ್ ಮಾಡಿದರು. ಸೊ ಅಲ್ಲಿ ನೋಡಿ ಅದು ನನಗೆ ಖುಷಿಯಾಗಿ ಅಲ್ಲಿಂದ ನಾನು ಆರ್ಡರ್ ಮಾಡಿದ್ದು. ಈಗ ನಿಮ್ಮನ್ನು ತೋರಿಸ್ಲಾ, ಅಲ್ಲಿ ತೋರಿಸ್ಲಾ? ಈ ಥರ ಈಗ ಫಿಟ್ ಮಾಡ್ತಾರೆ, ನೋಡೋಣ ಹೇಗೆ ಫಿಟ್ ಮಾಡ್ತಾರೆ ಅಂತ. ಕಮಾನ್. ಊಟಕ್ಕೆ ಟೊಮ್ಯಾಟೊ ಬಾತ್, ಕರ್ಡ್, ಹಾಗೆ ಯಾವುದೋ ಮೂವಿ. ಮಾರ್ನಿಂಗ್. ಆ್ಯಕ್ಚುಲಿ ನೆನ್ನೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಸ್ಕ್ರೂಗಳಿದ್ದಿಲ್ಲ ಅದು ಫಿಟ್ ಮಾಡೋಕ್ಕೆ. ಮತ್ತು ಮಣ್ಣು ತರಬೇಕಿತ್ತು. ಸೊ ಮಣ್ಣು ತಂದಿಲ್ಲ, ಹಾಗಾಗಿ ನೆನ್ನೆ ವೀಡಿಯೋ ಮಾಡೋಕ್ಕಾಗಿಲ್ಲ. ಅವ್ರಿಗೂ ಡ್ಯೂಟಿ ಇತ್ತು, ಹಾಗಾಗಿ ಇವತ್ತು ನೆಕ್ಸ್ಟ್ ಡೇ. ಇವತ್ತು ಹೋಗಿ ಸ್ಕ್ರೂಸು ಆ್ಯಂಡ್ ಸ್ವಲ್ಪ ಮಣ್ಣೆಲ್ಲ ಬೇಕು ರೀಪಾಟ್ ಮಾಡೋಕ್ಕೆ. ಸೊ ಅದನ್ನ ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಸ್ವಲ್ಪ ಕೋಲ್ಡ್ ಆಗಿದೆ, ಕೋಲ್ಡ್, ರನ್ನಿಂಗ್ ನೋಸ್, ತಲೆಭಾರ, ತಲೆನೋವು, ಗಂಟಲು ನೋವು ಎಲ್ಲ ಹಂಗೆ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೋಗಿ ಬರೋಣ. ಕ್ರೈಮ್ ಪೆಟ್ರೋಲ್. ಬ್ರೇಕ್ಫಾಸ್ಟ್ಗೆ ಗೋಬಿ ಪರೋಟ ಹಾಗೂ ಕರ್ಡ್. ಶಾಪಿಗೆ ಹೋಗಿ ಬಂದ್ವಿ. ನನಗೆ ಅಲ್ಲಿ ವೀಡಿಯೋ ತೊಗೊಳಕ್ಕೆ ಮರ್ತೋಗಿತ್ತು. ಸೊ ಹೀಗೆ ಮಣ್ಣೆಲ್ಲ ತೊಗೊಬಂದ್ವಿ. ಫಸ್ಟು
ಇದನ್ನ ಆರ್ಗನೈಸ್ ಮಾಡೋಣ. ಡ್ರೆಸ್ ಚೇಂಜ್ ಮಾಡ್ಕೊ ಬರ್ತೀನಿ. ಕಟಿಂಗ್ ಪ್ಲೇಯರ್ ಏನಕ್ಕೆ? ಪ್ಲೀಸ್ ಇಗ್ನೋರ್ ದಿ ಬ್ಯಾಕ್ಗ್ರೌಂಡ್. ಮನೆ ಫುಲ್ ಗಲೀಜಾಗಿದೆ, ಕ್ಲೀನ್ ಮಾಡಬೇಕು. ನೆನ್ನೆಯಿಂದ ಕ್ಲೀನ್ ಮಾಡಬೇಕು ಅಂತಲೇ ಇದ್ದೀನಿ, ಆದರೆ ಮಾಡೋಕ್ಕಾಗ್ತಾ ಇಲ್ಲ. ಕ್ಯಾ ಸುಜಿತ್ ಸುಬ್ಬ ಹೆಂಗೆ ಇಟ್ಕೊಂಡಿದ್ದೀರಾ ಮನೇನ? ನಮ್ಮ ಕೆಲಸದವ್ರು ರಜಾ ಹಾಕಿದ್ದಾರೆ ಸಂಡೇ ಅಂತೇಳಿ. ಯಾರು? ನೀನೆ. ಫೈನಲ್ ಸ್ಟ್ಯಾಂಡ್ ಏನೋ ಫಿಟ್ ಮಾಡಿ ರೆಡಿ ಆಯಿತು. ನೋಡುವ ಈಗ ಫಸ್ಟ್ ಈಗ ಪಾಟಿಂಗ್ ಮಾಡ್ಬಿಡುವಲ್ಲ. ನಾನು ನೈಟ್ ಬರುತ್ತೆ ಆಲ್ಮೋಸ್ಟ್ ಅದು. ಇದಲ್ಲ ಇಲ್ಲಿಗೆ ಒಂಚೂರು ಗ್ಯಾಪ್ ಇಡಬೇಕಿತ್ತು ಅನಿಸುತ್ತೆ ಈ ಪಾರ್ಟಲ್ಲಿ. ಒಂದಿಷ್ಟು ಇದ್ದಿದ್ರೆ ಇಲ್ಲಿಗೂ ಪಾಟ್ಸ್ ಹಾಕ್ಬೋದಾಗಿತ್ತು. ಆಗ ನಾ ಎಷ್ಟು ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ಬಟ್ ಎಷ್ಟು ಪಾಟ್ ಇಡ್ಬೋದು? ಒಂದು 339 ಮೇಲೆ ಹ್ಯಾಂಗ್ ಮಾಡ್ಬೋದು. ಹ್ಯಾಂಗಿಂಗ್ ಇದಷ್ಟು ದೊಡ್ಡ ಸ್ಟ್ರಾಂಗ್ ಇಲ್ಲ, ಕಟ್ ಆಗ್ಬಿಡ್ತದೆ ಹ್ಯಾಂಗಿಂಗಿಗೆ. ಬಟ್ ಇದ್ರ ಮೇಲೆ ಹ್ಯಾಂಗ್ ಮಾಡ್ಬೋದು. ಹ್ಯಾಂಗಿಗೆ ಅಂತಲೇ ಕೊಟ್ಟಿದ್ದು. ಇದು ನಾವು ತಂದಿರುವಂಥ ಮಣ್ಣು. ಪರವಾಗಿಲ್ಲ, ಎತ್ತು ಬಿಟ್ಟಿದ್ದೆಲ್ಲ ಅಷ್ಟು. ಗೊಬ್ಬರ ಇದು ಎಂಥದ್ದು ಆನ್ಲೈನ್ ತಂದಿದ್ರಲ್ಲ ಅಲ್ಲ, ಅತ್ತಿಗೆ ಕೊಟ್ಟಿದ್ದು. ಹಾಂ, ಅದು ಕೊಟ್ಟು. ಇದೊಂದು ಮಣ್ಣು, ಇದು ಮಣ್ಣು ಕೊಟ್ಟಿದ್ದು ಲೈಟ್ ವೆಯ್ಟ್ ಮಾಡಿ. ಅದೇ ಅದು ಲೈಟ್ ವೆಯ್ಟ್ ಮಾಡಿ ಇದು ಅದೇನೆ ಅತ್ತಿಗೆ ಅವ್ರು ಕೊಟ್ಟಿದ್ದು ಸೇಮ್. ಇದು ಮಣ್ಣು. ಪಾಟ್ ತಗೋವಾ? ಮತ್ತೆ ಇದು ಗುಡ್ಸ ಕೆಲಸ ಯಾರ್ದು? ಹೌಸ್ ಕೀಪಿಂಗ್. ಗ್ಲೌಸ್ ಬೇಕಿತ್ತಾ? ಗ್ಲೌಸ್ ಕೊಡೋದು ಗಿಡ. ಈ ಪಾಟ್ ವೇಸ್ಟ್ ಅಲ್ಲ. ಆ ಗಿಡ ಇರಲಿ, ಮಣ್ಣಿರಲಿ, ತೆಗಿಬೇಡಿ ಅದನ್ನ. ಬರುತ್ತಾ? ಬರುತ್ತೆ. ಸೈಡ್ 2 ತಂಟು ಉಂಟಲ್ಲ. ಚಂದ ಇರ್ತದೆ. ಇದೇನು ಕೂರ್ಬೇಕಲ್ಲ ನಿಮಗೆ? ಅದು ತೆಗೆದು ಬಿಡೋದು. ಬೇಡ, ಅಲ್ಲಿ ಅಂದ್ಕೊಂಡ್ರೆ ಅಂದ್ರಲ್ಲ ಅಂದ್ಕೊಂಡ್ರೆ ಸಾಕು. ಕೂತ ಉಂಟಲ್ಲ ನೀರು ಅದಕ್ಕೆ ಇದೆ. ಕಂಜುಲೇಷನ್ ಸಾಕು. ನೀರು ಹೋಗಕ್ಕೆ ಬೇಕಾ? ಮೆಣಸು ಗಿಡಲ್ಲಿ ನಿಂದು ಕೂದಲು ಫ್ರೀಯಾ? ಬೆಂಡಾಗಿದೆ. ನಿಂದು ಎಕ್ವಿಪ್ಮೆಂಟ್ ಯಾವುದು ಕ್ವಾಲಿಟಿ ಇಲ್ಲ. ಗಾರ್ಡನರ್ಗೆ ಸ್ವಲ್ಪ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡಬೇಕು ನೆಕ್ಸ್ಟ್. ನೀವು ಮತ್ತೆ ಹೋಗಿ ಹೋಗಿ ಮೀಶೋದಲ್ಲೇ ನೋಡಿದ್ರೆ 100 ರೂಪಾಯಿಗೆ. ಮೀಶೋದಲ್ಲಿ ಏನೆಲ್ಲ ಸಿಕ್ಕಿದೆ ಇದೆಲ್ಲ ಅಲ್ಲಿಂದ ಎಷ್ಟು ಚೆನ್ನಾಗುಂಟು. ಅದೇ ಹೇಳಿದೆ, ಇಲ್ಲಿ ನೋಡಿ, ಇಲ್ಲಿ ಬೆಂಡ್ ಹಾಕೊಂಡು ರಫ್ ಹಾರ್ಡ್ ಇದಕ್ಕೆಲ್ಲ ಗದ್ದೆ ಎಂತ ಗದ್ದೆ ಮಣ್ಣು ಕೆಲಸ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರಬೇಕು. ಒಂದು ಶಾರ್ಟೇಜ್ ಆಗ್ಬೋದಾ? ಇಲ್ಲ, ನೋಡು. ಓಕೆ, ಕ್ವಶನ್ ಏನು ಗೊತ್ತಾ? ಒಂದು ಊರಲ್ಲಿ ಒಬ್ಬ ಇರ್ತಾನೆ ಆಯ್ತಾ, ಒಬ್ಬ ಇರ್ತಾನೆ. ಗೈಸ್, ನಿಮಗೆ ಗೊತ್ತಿದ್ರೆ ನೀವು ಆನ್ಸರ್ ಹೇಳಿ. ಒಬ್ಬರಲ್ಲಿ ಅಂತೆ ಒಂದು ಊರಲ್ಲಿ ಒಬ್ಬ ಇರ್ತಾನೆ, ಅವ್ನಿಗೆ 2 ಬೆರಳು ಇರ್ತದೆ.
ಆರು ಬೆರಳು. ನಮ್ದೆಲ್ಲ 5 ಇರ್ತಲ್ಲ, 1 2 3 4 5. ಅವನಿಗೆ ಇಲ್ಲೊಂದು 6 ಬೆರಳು ಇರ್ತದೆ. ಅವನ ಎಲ್ಲರೂ ತಿಪ್ಪೇಶ ಅಂತ ಕರೀತಿರ್ತಾರೆ ಆ ಊರಲ್ಲಿ ಎಲ್ಲರೂ. ಅವನಿಗೆ 6 ಬೆರಳು ಇರ್ತದೆ, ಅವನ ತಿಪ್ಪೇಶ ಅಂತ ಕರೀತಿರ್ತಾರೆ. ಅವನ ಯಾಕೆ ತಿಪ್ಪೇಶ ಅಂತ ಕರೀತಾರೆ ಅಂತ ಗೈಸ್ ನಿಮಗೆ ಗೊತ್ತಿದ್ರೆ ನೀವು ಹೇಳಿ. ಒಂದು ಊರಲ್ಲಿ ಒಬ್ನಿಗೆ 6 ಬೆರಳು ಇರ್ತದೆ, ಆ 6 ಬೆರಳಿರೋನ್ನ ತಿಪ್ಪೇಶ ಅಂತ ಕರೀತಾರೆ. ಯಾಕೆ ಕರೀತಾರೆ ಅಂತ ಗೊತ್ತಾಗಿಲ್ಲ. ಯಾಕಂದ್ರೆ ಅವನ ಹೆಸರೇ ತಿಪ್ಪೇಶ ಅಂತ. ಜೋಕ್ ಚೆನ್ನಾಗಿತ್ತಿಲ್ವಾ? ಒಳ್ಳೆ ಕತೆ. ಜೋಕ್ಸ್ ಚೆನ್ನಾಗಿತ್ತು ಅಂದ್ರೆ ಕಮೆಂಟ್ ಮಾಡಿ. ಬೇಡ ಇರುತ್ತೆ. ಸರಿ, ಬ್ಯಾಕ್ ಟು ಗಾರ್ಡನಿಂಗ್. ಮೋಟಿವೇಟ್ ಮಾಡಿ ನಮಗೆ. ನನಗೆ ನೇಲ್ಸ್ ಎಲ್ಲ ಗಲೀಜಾಗ್ಬಿಡುತ್ತೆ, ಅದಕ್ಕೆ ನಾನು ಕೈ ಹಾಕ್ತೀನಿ ಅಷ್ಟೇ. ಲಾಂಗ್ ನೇಲ್ಸ್ ಬಿಟ್ಟಿದ್ದೀನಿ ನಾನು. ಓ ಮೈ ಗಾಡ್. ಸಾಕಲ್ಲ ಸ್ವಲ್ಪ ಗೊಬ್ಬರ ಇದು ಜಾಸ್ತಿ. ನೋಡಿ ಇಷ್ಟು ಪಾಟ್ಸ್ ಈಗ ಬಾಲ್ಕನಿಯಲ್ಲಿ ಅರೇಂಜ್ ಮಾಡಬೇಕು. ಆ ಸ್ಟ್ಯಾಂಡ್ನ ತಂದು ಹಾಕ್ಬೇಕಲ್ಲ ಫಸ್ಟ್. ಹೀಗಿದೆ, ಈಗ ಕ್ಲೀನ್ ಮಾಡುವ. ಮಾಪ್ ಮಾಡಿ ಇಡೋದೆ ಹೆಂಗೆ? ಬೇಡಲ್ಲ, ಬೇಡ ಹೇಳ್ತೀಯಾ? ಅದು ಇಲ್ಲೇ ಇತ್ತು. ತಂದಾಗ ಮಾತ್ರ ಹೂ ಬಂದಿದೆ ಅಷ್ಟೇ. ಹೂ ಬರುತ್ತಾ ಅದರಲ್ಲಿ? ಹೂ ಎಲ್ಲಿ ಬಂತು? ಬಂದಿತ್ತಲ್ಲ. ಇಲ್ಲ, ಬಂದಿತ್ತು. ಇದಕ್ಕೆಲ್ಲ ನೀರು ಆದಷ್ಟು. ಆಗ ನಾನು ಹೇಳೋದು, ಈ ಮಳೆಗಾಲದಲ್ಲೆಲ್ಲ ಅದೆಲ್ಲ ನೀರೊಳಗೆ ಇರ್ತದೆ, ನೀರಲ್ಲೇ ಜಾಸ್ತಿ ಅಂಶ ಇರ್ತದೆ, ಆದ್ರೂ ಬರ್ತದೆ ತಾನೆ. ಅದೆಲ್ಲ ನೆಲದಲ್ಲಿ ಹಾಕಿರೋಂಥದ್ದಲ್ಲ, ನ್ಯಾಚುರಲ್ ಸಾಯಿಲ್. ಇನ್ನೂ ಇಷ್ಟು ಪಾಟಿಗೆಲ್ಲ ರೀಪಾಟ್ ಮಾಡಬೇಕು, ಆದರೆ ಮಣ್ಣು ಖಾಲಿ ಆಗೋಯ್ತು. ನಾವು ಅರ್ಧ ಇದು ಸಾಕಾಗುತ್ತೆ ಅನ್ಕೊಂತಂದ್ವಿ, ಅರ್ಧ ಚೀಲ ನೋಡಿದ್ರೆ ಸಾಕಾಗಿಲ್ಲ. ಈಗಪ್ಪ ಇದನ್ನ ನೋಡಿದ್ರೇ ತಲೆ ತಿರುಗ್ತಿದೆ. ಇನ್ನು ಹೆಂಗೆ ಕ್ಲೀನ್ ಮಾಡೋದಿದ್ರು ನೋಡ್ಬೇಡ, ಆಗ ತಲೆ ತಿರುಗಿದ್ರೆ ಯಾರು ಕ್ಲೀನ್ ಮಾಡ್ತಾರೆ? ಬೃಂದಪ್ಪನಪ್ಪ. ಸರಿ ಕೊಡು. ಸ್ಟ್ಯಾಂಡ್ ತಗೊಂಡು ಬರ್ತಿದ್ದಾರೆ. ಕರೆಕ್ಟಾಗಿ ಆಗುತ್ತಲ್ಲ. ಸರಿ ಉಂಟಾ? ಕ್ರಾಸ್ ಆಯ್ತಲ್ಲ. ನಾನು ಅದನ್ನೇ ಹೇಳಿದ್ದೀನಿ, ಅವರಾಯ್ತದೆ. ಫೈನಲಿ ಎಲ್ಲ ರೆಡಿ ಆಯಿತು. ಆ್ಯಕ್ಚುಲಿ ಇಲ್ಲಿಗೆಲ್ಲ ಇನ್ನೂ ಮ್ಯಾಟ್ಸ್ ಹಾಕಬೇಕು, ಬಟ್ ಟೈಮ್ ಆಯಿತು, ಟಯರ್ಡು ಆಯಿತು. ಸೊ ನೆಕ್ಸ್ಟ್ ಮಾಡ್ತೀವಿ. ಸದ್ಯಕ್ಕೆ ಇಷ್ಟು. ಅದೇ ಇಲ್ಲಿ ಕಟ್ ಮಾಡಿ ಹಾಕ್ಬೇಕಲ್ಲ, ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಕಟ್ ಮಾಡಿ ಇಲ್ಲಿಗೆಲ್ಲ ಇಡಬೇಕು. ಸೊ ಸದ್ಯಕ್ಕೆ ಇಷ್ಟೇ. ಇದೊಂದು $1 ಗಿಡ ಇಲ್ಲಿ ಬಾಡೋಗಿದೆ, ಒಂದು ಸ್ವಲ್ಪ ನೀರು ಹಾಕಬೇಕು. ಈ ಥರ ಇಲ್ಲಿ ತುಳಸಿ ಗಿಡ, ಹಾಗೆ ಇಲ್ಲಿ ಮಿಕ್ಕಿತ್ತು. ಸದ್ಯಕ್ಕೆ ಹೀಗಿದೆ. ಈಗ ಇದಿಷ್ಟು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಟೈಮ್ 2 ಗಂಟೆ ಆಯಿತು, ಇನ್ನೂ ಅಡುಗೆ ಆಗಿಲ್ಲ. ಅಡುಗೆ ಮಾಡಿ ಊಟ ಮಾಡಬೇಕು. ಸೊ ಇನ್ನು ಈ ಕಡೆ ಪಾರ್ಟೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಇಷ್ಟೇ.